ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ವಿಸ್ಮಯ ಜಗತ್ತು ಸಂಚಿಕೆ 4ಕ್ಕೆ ಸ್ವಾಗತವನ್ನು ಬಯಸುತ್ತಾ, ಇಂದಿನ ವಿಷಯ ದಕ್ಷಿಣ ಭಾರತದಲ್ಲಿ ಸ್ನೋಫಾಲ್ ಆಗುವ ಏಕೈಕ ಸ್ಥಳ ಯಾವುದು? ಸ್ನೋಫಾಲ್ ಅಂದ ತಕ್ಷಣ ನಮಗೆ ಹಿಮಾಲಯ, ಕಾಶ್ಮೀರ, ಮನಾಲಿ, ಹಿಮಾಚಲ ಪ್ರದೇಶಗಳಿಗೆ ನಾವು ಅನ್ಕೋಬಹುದು. ಆದರೆ ನಿಮಗೆ ಗೊತ್ತಿಲ್ಲದೇ ಇರಬಹುದು, ನಮ್ಮ ದಕ್ಷಿಣ ಭಾರತದಲ್ಲಿ ಸ್ನೋಫಾಲ್ ಆಗುವಂತಹ ಸ್ಥಳ ಹೊಂದಿದೆ. ಅದುವೇ ಲಂಬಸಿಂಗಿ. ಹಾಗಾದರೆ ಇದು ಎಲ್ಲಿ ಬರುತ್ತದೆಯಪ್ಪ ಅಂದರೆ, ಆಂಧ್ರ ಪ್ರದೇಶದಲ್ಲಿ ಲಂಬಸಿಂಗಿ ಅನ್ನುವಂತಹ ಒಂದು ಸಣ್ಣ ಗ್ರಾಮವಿದೆ. ಅಲ್ಲಿ ನೀವು ಹಿಮದ ಸಿಂಚನವನ್ನು ಕಂಡುಹಿಡಿಯಬಹುದು. ಒಂದು ವೇಳೆ ನಿಮಗೆ ಈ ಅದ್ಭುತ ಕ್ಷಣ ಸಿಕ್ಕರೆ ನೀವೇ ಅದೃಷ್ಟವಂತ ಪ್ರಯಾಣಿಕರು ಎನ್ನಬಹುದು. ಹಾಗಾದರೆ ಅದರ ಎತ್ತರ ಎಷ್ಟು ಇದೆ ಅಂದರೆ, ಲಂಬಸಿಂಗಿಯು ಪೂರ್ವ ಘಟ್ಟಗಳ ಅರಕು ಕಣಿವೆಯಲ್ಲಿ ಸಮುದ್ರ ಮಟ್ಟದಿಂದ 1000 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿದ್ದು, ಚಳಿಗಾಲದಲ್ಲಿ -2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬಹುದು. ಹಾಗಾದರೆ ಸ್ನೋಫಾಲ್ ಯಾವಾಗ ನೋಡ್ಬೋದು ಅಂದರೆ, ನವಂಬರಿಂದ ಜನವರಿ ತಿಂಗಳಲ್ಲಿ, ಅಂದರೆ ಚಳಿಗಾಲದಲ್ಲಿ ಈ ಸ್ನೋಫಾಲ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಈಗ ಡಿಸೆಂಬರ್ ತಿಂಗಳು, ನವಂಬರ್ ತಿಂಗಳು, ಜನವರಿಯಲ್ಲಿ ಪ್ರವಾಸದ ತಿಂಗಳು ಅನ್ಬೋದು. ಹಾಗಾಗಿ ಪ್ರವಾಸ ಕೈಗೊಂಡ್ರೆ ಇದು ನಮಗೆ ಖಂಡಿತವಾಗಿ ಅನುಭವ ಆಗುತ್ತೆ. ಹಾಗಾದರೆ ಬರೀ ಸ್ನೋಫಾಲ್ ಅಷ್ಟೇ ಅಲ್ಲದೆ, ಈ ಹಳ್ಳಿಯು ವರ್ಷವಿಡೀ ಮಂಜಿನಿಂದ ಆವೃತವಾಗಿದ್ದು, ಇಡೀ ಹಳ್ಳಿನೇ ಹತ್ತಿಯ ಬಿತ್ತನೆಯಂತೆ ನಮಗೆ ಕಾಣಿಸುತ್ತದೆ. ಜೊತೆಗೆ ಕಾಳುಮೆಣಸು ಮತ್ತು ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ಪ್ರತ್ಯೇಕ ಬುಡಕಟ್ಟು ಇಲ್ಲಿ ಕಂಡುಬರುತ್ತದೆ. ಯಾವ ಪಟ್ಟಣಕ್ಕೆ ಹತ್ತಿರವಿದೆ? ಇದು ಆಕರ್ಷಣೀಯ ಬೆಟ್ಟಗಳು ಮತ್ತು ದಟ್ಟವಾದ ಕಾಡುಗಳಿಂದ ಸುತ್ತಿರುವಂತಹ ಲಂಬಸಿಂಗಿಯು ವಿಶಾಖಪಟ್ಟಣದಿಂದ ವಾರಾಂತ್ಯಕ್ಕೆ ಉತ್ತಮ ಸ್ಥಳವಾಗಿದೆ. ಅಂದರೆ ವಿಶಾಖಪಟ್ಟಣಕ್ಕೆ ಹತ್ತಿರವಾದಂತಹ ಈ ಹಳ್ಳಿ. ಹಾಗಾದರೆ ಹೇಗೆ ಪ್ರಯಾಣಿಸಬಹುದು ಅಂದರೆ, ಲಂಬಸಿಂಗಿಯು ಹತ್ತಿರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿಶಾಖಪಟ್ಟಣ ವಿಮಾನ ನಿಲ್ದಾಣ ಎಂದು ಹೇಳ್ಬೋದು. ಸೊ ಇದು ಸುಮಾರು 115 ಕಿಲೋಮೀಟರ್ ವಿಶಾಖಪಟ್ಟಣದಿಂದ ದೂರ ಇದೆ. ರೈಲಿನಲ್ಲಿ ಪ್ರಯಾಣಿಸುವುದಾದರೆ ಹತ್ತಿರದ ರೈಲು ನಿಲ್ದಾಣ ಅನಕಾಪಲ್ಲಿ ಅನ್ನುವಂತಹ ಒಂದು ಸ್ಟೇಷನ್ನು. ಇದು ಸರಿಸುಮಾರು 72 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ಹತ್ತಿರವಿರುವ ಆಕರ್ಷಣೀಯ ಸ್ಥಳಗಳು ಯಾವಪ್ಪ ಅಂತಂದರೆ, ಲಂಬಸಿಂಗಿಯಿಂದ 27 ಕಿಲೋಮೀಟರ್ ದೂರದಲ್ಲಿರುವ ಕೊತಾಪಲ್ಲಿ ಜಲಪಾತವು ಬಂಡೆಗಳ ಸರಣಿಯ ಮೇಲೆ ಬೀಳುತ್ತದೆ ಮತ್ತು ಇದು ಕೊಳಕ್ಕೆ ಧುಮುಕುತ್ತದೆ. ಇದು ಸ್ಥಳೀಯರು ಮತ್ತು ಸಂದರ್ಶಕರಿಗೆ ಜನಪ್ರಿಯ ಪಿಕ್ನಿಕ್ ತಾಣವಾಗಿದೆ. ಇನ್ನು ಕ್ಯಾಂಪಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಲಂಬಸಿಂಗಿಯು ರಾತ್ರಿಯು ಕ್ಯಾಂಪಿಂಗ್ಗೆ ಸೂಕ್ತವಾದ ಪರಿಸರವನ್ನು ಹೊಂದಿದೆ. ಆದಾಗ್ಯೂ ನಿಮ್ಮ ಸ್ವಂತ ಟೆಂಟ್ ಮತ್ತು ಸರಬರಾಜುಗಳನ್ನು ಒಯ್ಯುವುದು ಉತ್ತಮ. ಹಳ್ಳಿಯ ಅಂಗಡಿಗಳನ್ನು ಅವಲಂಬಿಸಬೇಡಿ. ನಿಮಗೆ ಏನೇನು ಬೇಕು ಅವುಗಳನ್ನೆಲ್ಲ ನೀವು ಒಯ್ಯುವುದು ಉತ್ತಮ. ಹಾಗಾದರೆ ಸ್ನೇಹಿತರೆ, ಕಾಶ್ಮೀರಕ್ಕೆ, ಹಿಮಾಲಯಕ್ಕೆ ಹೋಗೋದು ಆಗದಿದ್ದರೂ ಕೂಡ ಆ ಫೀಲಿಂಗ್ಸನ್ನು ಕೊಡುವಂತಹ ಈ ಲಂಬಸಿಂಗಿ ಗ್ರಾಮಕ್ಕೆ ಹೋಗಿ ನಾವು ಪ್ರವಾಸದ ಅನುಭವಗಳನ್ನು ಪಡೆದು ಖುಷಿ ಪಡ್ಬೋದು. ಹಾಗಾದರೆ ಮತ್ತೇಕೆ ತಡ, ಈ ಚಳಿಗಾಲದಲ್ಲಿ ಎಲ್ಲರೂ ಲಂಬಸಿಂಗಿಗೆ ಹೋಗಿ ಆ ಸ್ನೋಫಾಲನ್ನು ಅನುಭವವನ್ನು ಪಡೆದುಕೊಳ್ಳೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಇಂಥ ವಿಸ್ಮಯಕಾರಿ ವಿಷಯಗಳನ್ನು ತೆಗೆದುಕೊಂಡು ಬರೋಣ. ಅಲ್ಲಿವರೆಗೆ ಧನ್ಯವಾದಗಳು.